ಹನುಮಂತನ ಪಾತ್ರವನ್ನ ಅವರು ಮಾಡಿದ ಒಂದು ಫೋಟೋ ಅವೈಲಬಲ್ ಇದೆ, ಸಿನಿಮಾ ಅದಿಲ್ಲ. ಭೀಮ ಮತ್ತು ಅರ್ಜುನ ವಿಚಾರವನ್ನು ಅಡಗಿಸಲು ಶ್ರೀಕೃಷ್ಣ ಆಡುವ ಗಾರುಡಿ. ನಾರದರ ಸೇವಕ ಆಗ್ಬೇಕು ನೀವು, ಯಾಕಂದ್ರೆ ಕೊಡಕ್ಕಾಗಿಲ್ಲ ಅವಳು ಬಂಗಾರನ. ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೋಬೇಕು. ಎಂಥ ಭಾಗ್ಯ ನನಗೆ ಸಿಕ್ತು ಅಂತ ನಾರದರು ಹಾಡ್ತಾರೆ. ಅದು ಬಹಳ ಅದ್ಭುತವಾಗಿ ಪಾತ್ರವನ್ನು ಒಂದು ತುಳಸಿ ದಳವನ್ನು ತಂದು ಇಟ್ಕೊಡ್ಲೆ ತಕಡಿ ಮೇಲೆ 2 ಲಕ್ಷ ಕೊಡಬೇಕು, ನಾ ಇನ್ನು 3 ಲಕ್ಷ ಕೊಡ್ತೀನಿ, ಇನ್ನೊಂದು ಸಿನಿಮಾ ಮಾಡು. ಇದು ನಾಗಿರೆಡ್ಡಿ ಅವರ ಪಾಲಿಕೆ. ಸೊ ಒಂದು ಕಡೆ ರಾಮಾಯಣ ಆಯ್ತು, ರಾಮನ ಪಾತ್ರ, ರಾವಣನ ಪಾತ್ರ, ವಾಲ್ಮೀಕಿ 3 ಪಾತ್ರಗಳನ್ನು ಕೂಡ ನಾವು ಈಗ ನೋಡಿ ಹೀರೋನ ಒಪ್ಕೊಂಡ್ರೆ ನಾವು ವಿಲನ್ ಆಗಿ ಒಪ್ಕೊಳ್ಳೋದು ಕಷ್ಟ ಹೀರೋಗಳನ್ನ. ಬಟ್ ರಾಜ್ಕುಮಾರ್ ಅಂತ ಬಂದಾಗ ಕಡೆ ಬಬ್ರುವಾಹನನು ಮಾಡ್ತಾರೆ, ಹಿರಣ್ಯಕಶಿಪುನು ಮಾಡ್ತಾರೆ, ಅರ್ಜುನನ್ ರೋಲ್ನು ಮಾಡ್ತಾರೆ. ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದಕ್ಕೆ ಬೇಕಾದಂತಹ ನ್ಯಾಯ ಸಲ್ಲಿಸೆ. ಸೊ ಈಗ ರಾಮನೂ ಮಾಡಿದ್ರು, ರಾವಣನೂ ಮಾಡಿದ್ರು, ವಾಲ್ಮೀಕಿ ರಾಮಾಯಣದ ಪ್ರಮುಖ ಪಾತ್ರಗಳು ಅಂತ ಏನಂತೀವಿ ಎಲ್ಲದನ್ನು ಮಾಡಿದ್ರು. ಹನುಮಂತನ ಪಾತ್ರ ಮಾಡಬೇಕು ಆ ಥರದ್ದೇನಾದ್ರೂ ಹನುಮಂತನ ಪಾತ್ರವನ್ನ ಅವರು ಮಾಡಿದ ಒಂದು ಫೋಟೋ ಅವೈಲಬಲ್ ಇದೆ, ಬಟ್ ಸಿನಿಮಾ ಅದಿಲ್ಲ. ದೂರದ ಬೆಟ್ಟ ಚಿತ್ರದಲ್ಲಿ ರಾಮ ಆಂಜನೇಯನ ಪಾತ್ರವನ್ನ ಮಾಡಿದ ಒಂದು ಫೋಟೋ ಲಭ್ಯ ಇದೆ, ಸಿನಿಮಾದಲ್ಲಿ ಆಂಜನೇಯ ಇಲ್ಲ. ಹೌದಾ? ಹೌದು. ಅದು ಯಾಕೆ ಕಟ್ ಆಗಿದೆ, ಯಾಕೆ ತೆಗೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಆಂಜನೇಯನ ಪಾತ್ರ ಮಾಡಬೇಕು ಅಂತ ಆಸೆ ಅಂತೂ ಇತ್ತು ರಾಜ್ಕುಮಾರ್ಗೆ. ಇದು ರಾಮಾಯಣದಾದ್ರೆ ಇವಾಗ ಮಹಾಭಾರತ ನೀವು ಹೇಳಿದ್ರಿ 4 ಘಟ್ಟಗಳಲ್ಲಿ ನೋಡೋಣ ಅಂತ ಹೇಳ್ಕೊಂಡು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಗಾರುಡಿ ಸಿನಿಮಾ, ಅಲ್ಲೂ ಕೂಡ ಶ್ರೀಕೃಷ್ಣನ ಪಾತ್ರ ಅಥವಾ ದಶಾವತಾರ ಪಾತ್ರ ಇವೆಲ್ಲನೂ ಕೂಡ ಮಾಡಿದ್ರು. ಈ ಒಂದು ಸಿನಿಮಾಗಳ ಬಗ್ಗೆ, ಆ ಸಿನಿಮಾದ ಹಿಂದಿನ ಕತೆ ಬಗ್ಗೆ ಹೇಳೋದಿದ್ರೆ ಏನು ಅಂದ್ರೆ, ಕನ್ನಡದಲ್ಲಿ ಮಹಾಭಾರತದ ಕಥೆಗಳು ಬಹಳ ಬೇಗ, ಕೃಷ್ಣಲೀಲಾ ನಮ್ಮಲ್ಲಿ ಬೇಗ ಬಂದಿದ್ದು. ಅದರಲ್ಲಿ ಕಂಸನ ಪಾತ್ರವನ್ನ ಕೆಂಪರಾಜ ಅರಸು ಅವರು ಮಾಡಿ ಬಹಳ ದೊಡ್ಡ ಪ್ರಸಿದ್ಧಿ ಆಗ್ಬಿಟ್ಟಿದೆ ಕೃಷ್ಣಲೀಲಾದಲ್ಲಿ. ನಿಮಗೆ ಬಹಳ ಇತಿಹಾಸದ ದೃಷ್ಟಿಯಿಂದ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಈ ಕೃಷ್ಣ ಲೀಲಾದಲ್ಲಿ ರಾಜ್ಕುಮಾರ್ ಅಭಿನಯಿಸಿಲ್ಲ, ಆದರೆ ಅವರ ತಮ್ಮ ವರದರಾಜು ಮತ್ತು ತಂಗಿ ಶಾರದಮ್ಮನವರು ಅಭಿನಯಿಸಿದ್ದಾರೆ ಈ ಕೃಷ್ಣ ಲೀಲಾದಲ್ಲಿ. ಅದು ಯಾಕೆ ರಾಜ್ಕುಮಾರ್ ಅಭಿನಯಿಸಿಲ್ವ ಗೊತ್ತಿಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಕೆಂಪರಾಜ ಅರಸು ಅವರ ಇದನ್ನ ಬಗ್ಗೆ ಹೇಳ್ತೀನಿ. ಮತ್ತು ಶಂಕರ್ ಸಿಂಗ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದಂಥವ್ರು. ಕೃಷ್ಣಲೀಲಾ ಅದು ಬೇರೆ ಬೇರೆ ಕಾರಣಕ್ಕೆ ನಮ್ಮಲ್ಲಿ ಬಹಳ ಸುದ್ದಿಯಲ್ಲಿದ್ದ ಸಿನಿಮಾ. ಬಟ್ ರಾಜ್ಕುಮಾರ್ಗೆ ಏನೋ ನೇರ ಸಂಬಂಧ ಇಲ್ದಿರೋದ್ರಿಂದ. ಬಟ್ ನಂಗೆ ಇತಿಹಾಸ ಏನು ಅಂದ್ರೆ, ಅವ್ರ ತಮ್ಮ ತಂಗಿ ಆಕ್ಟ್ ಮಾಡಿದ್ದಾರೆ, ಇವ್ರು ಮಾಡಿಲ್ಲ ಅಂತ ಹೇಳಿ. 58ನೇ ಇಸ್ವಿಯಲ್ಲಿ ಶ್ರೀಕೃಷ್ಣ ಗಾರಡಿ ಸಿನಿಮಾ ಬರುತ್ತೆ. ಇದು ಹುಣಸೂರು ಕೃಷ್ಣಮೂರ್ತಿಗಳು ಅಷ್ಟೊತ್ತಿಗಾಗಲೇ ಬಹಳ ಸಿನಿಮಾಗೆ ಸಹ ನಿರ್ದೇಶಕರು, ಸಂಭಾಷಣೆಕಾರರು. ಅವ್ರಿಗೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ ಯಾರು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಶ್ರೀಕೃಷ್ಣ ಗಾರಡಿ ಅವ್ರು ಇಂಡಿಪೆಂಡೆಂಟ್ ಆಗಿ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ. ನಮ್ಮಲ್ಲಿ ಪೌರಾಣಿಕ ಭಕ್ತಿ ಸಿನಿಮಾಗಳು ಅಂದ್ರೆ ನೆನಪಾಗೋದು ಹುಣಸೂರು ಕೃಷ್ಣಮೂರ್ತಿ. ಆ ಸಂಭಾಷಣೆಯನ್ನು ಬಹುಶಃ ಅವ್ರು ಬಿಟ್ಟರೆ ಇನ್ಯಾರು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅವರು ಗುಬ್ಬಿ ಕಂಪನಿಗೆ ಮಹಾಭಾರತ ಬರ್ಕೊಟ್ಟಂಥವ್ರು. ಅವರು ಇದರ ಸಂಭಾಷಣೆ ಹಾಡುಗಳನ್ನು ಬರೆದಿದ್ರು. ಇದರಲ್ಲಿ ಬಹಳ ಕುತೂಹಲಕಾರಿ ಅದು ಕತೆ ಏನು ಅಂತಂದರೆ, ಬೇಡ್ರ ಕಣ್ಣಪ್ಪದಲ್ಲಿ ರಾಜ್ಕುಮಾರ್ಗಿಂತ ಮುಂಚೆ ಯಾರು ಕಣ್ಣಪ್ಪನಾಗಿ ಆಯ್ಕೆಯಾಗಿದ್ರು, ಎಲಿವಾಳ ಸಿದ್ದಯ್ಯ ಸ್ವಾಮಿಯವರು ಈ ಸಿನಿಮಾದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡ್ತಾರೆ. ಹೌದಾ? ರಾಜ್ಕುಮಾರ್ ಮತ್ತು ಎಲಿವಾಳ ಸಿದ್ದಯ್ಯ ಸ್ವಾಮಿಯವರು ಒಟ್ಟಿಗೆ ನಡೆಸಿದ ಏಕೈಕ ಸಿನಿಮಾ ಇದು ಶ್ರೀಕೃಷ್ಣ ಗಾರಡಿ. ಎಲಿವಾಳ ಸಿದ್ದಯ್ಯ ಸ್ವಾಮಿಯವರು ಮತ್ತೇನೋ ಅಂತಹ ಚಿತ್ರರಂಗದಲ್ಲಿ ಅವ್ರ ರಂಗಭೂಮಿಯಲ್ಲೇ ಮುಂದುವರಿತಾರೆ. ಅವ್ರ ಬಗ್ಗೆ ಪುಸ್ತಕಗಳು ಕೂಡ ಬಂದಿದೆ. ಮತ್ತು ಕೆಲವರು ರಾಜ್ಕುಮಾರ್ಗೂ ಅವ್ರಿಗೂ ಹೋಲಿಸೋ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಟ್ ರಾಜ್ಕುಮಾರ್ ಸಮುದ್ರ, ಅದು ನೀವು ಯಾವ ನದಿಗೆ ಹೋಲಿಸೋದು ಯಾವ ಕಾರಣಕ್ಕೆ ಅಂತ ಅಲ್ಲ. ಮತ್ತು ಇದರಲ್ಲಿ ಶ್ರೀಕೃಷ್ಣ ಗಾರಡಿಯಲ್ಲಿ ಇದೊಂದು ಹರಿಕತೆ ಕತೆ ಇದು ಅಷ್ಟೇ. ಇದರಲ್ಲಿ ಮಹಾಭಾರತ ಯುದ್ಧ ನಂತರದಲ್ಲಿ ಯಾರು ಯುವರಾಜರಾಗಬೇಕು ಅಂದಾಗ ನಾವು ಗೆಲ್ಲೋದಕ್ಕೆ ನಾವೇ ಕಾರಣ ಅಂತ ಹೇಳಿ ಭೀಮ ಮತ್ತು ಅರ್ಜುನ ಇಬ್ಬರಿಗೂ ಬಹಳ ಅಹಂಕಾರ ಇರುತ್ತೆ. ಸೊ ಅವರ ಅಹಂಕಾರವನ್ನು ಅಡಗಿಸಲು ಶ್ರೀಕೃಷ್ಣ ಆಡುವ ಗಾರುಡಿ ಕತೆ ಇದು. ಇದರಲ್ಲಿ ಕುರುಕ್ಷೇತ್ರದ ನಂತರದ ಕತೆ ಇದು. ಇದರಲ್ಲಿ ರಾಜ್ಕುಮಾರ್ ಅರ್ಜುನನ ಪಾತ್ರ ಮಾಡ್ತಾರೆ.
ಒಂದ್ ಥರದಲ್ಲಿ ವಿಲನ್ ಪಾತ್ರ ಇದು, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಜ್ಕುಮಾರ್, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಪಾತ್ರಕ್ಕೆ ಒಂದ್ ಥರದ ವಿಲನ್ ಶೇಡ್ ಇದ್ರೂ ಕೂಡ ಅದನ್ನು ತುಂಬಾ ಘನತೆಯಿಂದ ಮಾಡಿದ್ದಾರೆ. ಈ ಮಾತನ್ನು ಹುಣಸೂರು ಕೃಷ್ಣಮೂರ್ತಿ ಅವರ ದಾಖಲೆ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಒಬ್ಬ ಹೀರೋ, ಸೊ ಕಥೆಯಲ್ಲೇ ನಿಮ್ಗೆ ಹೀರೋ ಆಗೋದಕ್ಕೆ ಎಲ್ಲ ಅವಕಾಶಗಳಿರುತ್ತೆ. ಅದ್ಭುತ ಅಭಿನಯ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಗೆ ಸ್ಟೋರಿ ಆ್ಯಂಡ್ ಡೈರೆಕ್ಷನ್ ಸಪೋರ್ಟೆಡ್ ಯು. ಇದರಲ್ಲಿ ಹಂಗಲ್ಲ. ಶ್ರೀಕೃಷ್ಣ ಗಾರಡಿ ನಡೆಯೋದು ಶ್ರೀಕೃಷ್ಣದ ಕೇಂದ್ರದಲ್ಲಿ. ಅರ್ಜುನನ ಅಹಂಕಾರವನ್ನು ಅಡಗಿಸೋಕೆ ನಡೀತಿರುವ ಕಥೆ ಇದು. ಇದರಲ್ಲಿ ರಾಜ್ಕುಮಾರ್ಗೆ ಪಾತ್ರದ ಸ್ಕೋಪ್ ಬಹಳ ಕಮ್ಮಿ, ಅವರು ವಿಲನ್ ಇದರಲ್ಲಿ. ಆದರೆ ನಿಮಗೆ ಇವತ್ತಿಗೂ ಕೂಡ ತುಂಬ ಸಲ ಈ ಸಿನಿಮಾ ಮತ್ತೆ ನೋಡಿದ್ದೀನಿ, ನೆನಪಲ್ಲಿ ನೋಡಿದ್ರೆ ರಾಜ್ಕುಮಾರ್ ಪಾತ್ರ ಅದನ್ನು ತುಂಬ ಅದ್ಭುತವಾಗಿ ಅವರು ಮಾಡಿದ್ದಾರೆ. ಮತ್ತು ಮೊದಲ ಸನ್ನಿವೇಶದಲ್ಲೇ ಅರ್ಜುನನ ಎಲ್ಲವನ್ನು ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ನನಗೆ ಆಮೇಲೆ ಅರ್ಜುನನ ಪಾತ್ರ ರಾಜ್ಕುಮಾರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟು ಅದ್ಭುತವಾಗಿ ಆ ವ್ಯತ್ಯಾಸವನ್ನು, ಆ ಅರ್ಜುನ ಬೇರೆ, ಈ ಒಬ್ಬ ಕಲಾವಿದ ಈ ತರದ ಶೇಡ್ಗಳನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹುಶಃ ರಾಜ್ಕುಮಾರ್ಗೆ ಇರ್ತಕ್ಕಂತಹ ಗ್ರೇಟ್ನೆಸ್ ಅಂತ ಹೇಳ್ಬೋದು. KM ನಾಗಣ್ಣ ಅಂತ ಹೇಳಿ ಅವ್ರು ಬೆಂಗಳೂರು ಮೇಯರ್ ಕೂಡ ಆಗಿದ್ರು. ಶ್ರೀಕೃಷ್ಣ ಗಾರಡಿಯ ನಿರ್ಮಾಪಕರು ಅವರೇನೆ. ಇದೇ KM ನಾಗಣ್ಣ ಅವರು, ಇವರು ನಂದಿ ನಾಗಣ್ಣ, ಯಾಕೆ ನಂದಿ ಪಿಕ್ಚರ್ಸ್ ಅಂತ ನಂದಿ ನಾಗಣ್ಣ ಅಂತ ಅವ್ರು ಬಹಳ ಪ್ರಸಿದ್ಧರು. ಇದೇ KM ನಾಗಣ್ಣನವರೇ ಮಾಡಿದಂಥ ಇನ್ನೊಂದು ಸಿನಿಮಾ ನಾಗಾರ್ಜುನ. ಇದರಲ್ಲಿ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ನಿರ್ದೇಶಕ YV ರಾವ್ ಇದರ ನಿರ್ದೇಶಕರು. ಈ YV ರಾವ್ ಅವರು ಇದರ ಕಥೆಯನ್ನು ಬರೀತಾರೆ. ಇದರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಮತ್ತು ವಿಜಯ ನರಸಿಂಹ ಹಾಡುಗಳನ್ನು ಬರೆದಿದ್ದಾರೆ. ಚಾರಿತ್ರಿಕವಾಗಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಈ ಚಿತ್ರದ ಸಂಭಾಷಣೆಯನ್ನು ಬರೆದವರು ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣ ರಾಯರು. ಹೌದಾ? ನಾಗಾರ್ಜುನ ಮತ್ತು ವಿಷ್ಣುವರ್ಧನೇ ನನ್ನ ಹತ್ರ ಹೇಳಿದ್ರು, ನಾನು ಮೊಟ್ಟ ಮೊದಲು ರಾಜ್ಕುಮಾರ್ ನೋಡಿದ್ದು ಈ ಸಿನಿಮಾ ಸೆಟ್ಟಲ್ಲಿ. ಅವರಪ್ಪ ಡೈಲಾಗ್ ಬರೆಯೋರು, ಸೆಟ್ಟಿಗೆ ಇವರು ಚಿಕ್ಕ ಹುಡುಗ ಹೋಗೋರು. ನಾನು ರಾಜ್ಕುಮಾರ್ ಮೊದಲನೇ ಸಲ ನೋಡಿದ್ದು ನಾಗಾರ್ಜುನ ಸಿನಿಮಾ ಸೆಟ್ನಲ್ಲಿ ಅಂತೇಳಿ. ಸೊ ನಿಮಗೆ ಇದರಲ್ಲಿ ಚಿತ್ರಾಂಗದ ಕತೆ ಬಬ್ರುವಾಹನದಲ್ಲಿದ್ದರೆ ಇವರು ಉಲೂಚಿಯ ಕತೆ. ಈ ನಾಗಾರ್ಜುನ ಉಲೂಚಿಯ ಮಗ. ಇವನಿಗೆ ಒಂದು ಕೊಂಬು ಇರುತ್ತೆ. ನಾಗಾರ್ಜುನ ಹೆಸರು ಬರೋದು ಅದಕ್ಕೆ ಒಂದು ಕೊಂಬಿನ. ಅದು ಪಾಂಡು ಮಹಾರಾಜನಿಗೆ ಸ್ವರ್ಗ ಸಿಕ್ಕಿರೋದಿಲ್ಲ, ಅದಕ್ಕೆ ಏನೇನೋ ಕಾರಣಗಳು, ಈ ಕತೆ ಇರೋದು ಹಾಗೆ. ಸೊ ಅಲ್ಲಿ ನೀವು ಒಂದು ಕೊಂಬಿರೋ ಹುಡುಗನನ್ನು ಬಲಿ ಕೊಟ್ಟರೆ ನಿಮಗೆ ಅವನಿಗೆ ಸ್ವರ್ಗ ಸಿಕ್ಕತ್ತೆ ಅಂತಿರುತ್ತೆ. ಹಾಗಾಗಿ ಕೊಂಬಿರೋ ಹುಡುಗ ಅಂತ ಅರ್ಜುನ ಇವನು ನೋಡ್ಕೊಂಡು ಬರ್ತಾನೆ. ಆಮೇಲೆ ಇವನ ಮಗ ಅನ್ನೋದು ಗೊತ್ತಾಗುತ್ತೆ. ಈ ಥರದ ಯುದ್ಧದ ಕಥೆಯನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಅದು. ಬಹಳ ಅದು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆಗಿದಂತಹ ಸಿನಿಮಾ ಅದು. ನಾಗಾರ್ಜುನ ಮುಂದೆ ಬೌದ್ಧಾವತಾರದಲ್ಲಿ ಸಿದ್ಧ ನಾಗಾರ್ಜುನ ಆಗ್ತಾನೆ ಅಂತ ಕಥೆ ಎಲ್ಲ ಇದೆ. ಬೌದ್ಧರ ಕಥೆ ಅದು ಮೂಲತಃ. ಅಲ್ಲಿನ ತಗೊಂಡು ಸಿನಿಮಾ ಮಾಡಿದ್ರು. ರಾಜ್ಕುಮಾರ್ ಇನ್ನೊಂದು ಅರ್ಜುನನ ಪಾತ್ರವನ್ನು ಮಾಡಿದಂಥ ಸಿನಿಮಾ ಇದು. ಬಹಳ ಜನ ನಿರೀಕ್ಷೆ ಮಾಡ್ತಾ ಇದ್ರು ರಾಜ್ಕುಮಾರ್ನ ರಾಮನಾಗಿ ಹೇಗೆ ನೋಡಬೇಕು, ಶ್ರೀಕೃಷ್ಣನಾಗಿ ನೋಡಬೇಕು ಅಂತೇಳಿ. ಅದನ್ನ ಮಾಡಿದಂತಹ ಸಿನಿಮಾ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಅಂತ ಹೇಳಿ. KSL ಸ್ವಾಮಿ ಇದರ ನಿರ್ದೇಶಕರು. ವಿಜಯ ಫಿಲಮ್ಸ್, ಅದು ತೆಲುಗಿನಲ್ಲಿ ವಿಜಯ ವಾಹಿನಿ ಅಂತೇಳಿ, ಅದು ಡಾಲ್ಫಿನ್ ಪಬ್ಲಿಕೇಶನ್ ಅಂತ. ವಿಜಯ ವಾಹಿನಿಯವರೇ ನಮ್ಮ ವಿಜಯ್ ಚಿತ್ರ, ಚಂದಮಾಮ, ಬಾಂಬೆ ಮನೆ ಎಲ್ಲ ಪ್ರಕಟ ಮಾಡ್ತಾ ಇದ್ರು. ನಾಗಿರೆಡ್ಡಿಯವರು ಏನು ಮಾಡ್ತಾ ಇದ್ರು ಅಂತಂದರೆ, ಒಂದು ಅವರು ಸಿನಿಮಾ ನಿರ್ಮಾಣ ಮಾಡೋರು. ಅವರು ಸಿನಿಮಾ ನಿರ್ಮಾಣ ಮಾಡಿ ಬೇರೆ ಬೇರೆ ಭಾಷೆಯವ್ರನ್ನ ಕರೆದ್ಬಿಟ್ಟು ಒಂದಿಷ್ಟು ದುಡ್ಡು ಕೊಡೋಣಪ್ಪ, ನಂಗೆ ಸಿನಿಮಾ ಸ್ಟುಡಿಯೋ ಸೆಟ್ಟು ಎಲ್ಲ ಕೊಡ್ತೀನಿ, ಸಿನಿಮಾ ಮಾಡಿಬಿಟ್ಟು ಅದ್ರ ಗೆದ್ದರೆ ಈ ಸಾಲ ನಂಗೆ ವಾಪಸ್ ಕೊಡೋರು. ಅವರು ಸಿನಿಮಾ ಮಾಡೋರು, ಬಿಡುಗಡೆ ಮಾಡೋರು. ಅಕಸ್ಮಾತ್ ಸಿನಿಮಾ ಗೆಲ್ಲಿಲ್ಲ ಅಂತ ದುಡ್ಡು ವಾಪಸ್ ಕೊಡೋಕ್ಕಲ್ಲ, ಬಂದರು. ಸರ್ ಇಷ್ಟು ನೋಡಯ್ಯ, ಇಷ್ಟು ದುಡ್ಡು ವಾಪಸ್ ಕೊಟ್ಟಿದ್ಯಾ, ಇನ್ನು 2 ಲಕ್ಷ ಅಂತ ಇಟ್ಕೊಳ್ಳಿ, ಸುಮ್ಮನೆ ನಾನು 2 ಲಕ್ಷ ಕೊಡಬೇಕು, ನಾ ಇನ್ನು 3 ಲಕ್ಷ ಕೊಡ್ತೀನಿ, ಇನ್ನೊಂದು ಸಿನಿಮಾ ಮಾಡೋ. ಇದು ನಾಗಿರೆಡ್ಡಿಯವರ ಪಾಲಿಸಿ. ಈ 2 ಸಿನಿಮಾ ಮಾಡಿ ನಂಬಿಕೆ ಬಿಡು. KSL ಸ್ವಾಮಿ ಅವರು 2 ಸಿನಿಮಾ ಮಾಡಿ ಕೊನೆಗೆ ಎಲ್ಲಿವರೆಗೆ ಅಂದರೆ, KSL ಸ್ವಾಮಿ ಅವರು ಈ ಸೀರೀಸಲ್ಲಿ 8-10 ಸಿನಿಮಾ ಮಾಡಿದ್ದಾರೆ ವಿಜಯವಾಹಿನಿಯವ್ರ ಜೊತೆಗೆ.
ಕೊನೆಗೆ ನೋಡಪ್ಪ ದುಡ್ಡು ಕೊಡ್ತೀನಿ, ಸಿನಿಮಾ ಮಾಡ, ನೀನು ಡೈರೆಕ್ಷನ್ ಮಾಡ್ಬಿಡ, ಯಾಕಂದ್ರೆ ನೀನು ಡೈರೆಕ್ಷನ್ ಮಾಡಿದ್ರೆ ವರ್ಕೌಟ್ ಆಗ್ತಿಲ್ಲ, ನಿನ್ನ ಫ್ರೆಂಡ್ ಯಾರ ಹತ್ರ ಮಾಡಿಸೋದು, ಶುಭಮಂಗಳನ ಪುಟ್ಟಣ ಗಣಗಲ್ ಹತ್ರ KSL ಸ್ವಾಮಿ ಡೈರೆಕ್ಷನ್ ಮಾಡಿಸ್ತಾರೆ ಈ ಕಂಡೀಷನ್ಗಾಗಿ. ಈ ಥರದಲ್ಲಿ ಅವರು ಒಂದ್ಸಲ ವಿಜಯ ರೆಡ್ಡಿ ಅವರು ಹೇಳ್ತಾರೆ, ನೋಡಪ್ಪ ನಿಂಗೆ 2 ಸಾಮಾಜಿಕ ಮಾಡಿದ್ವಿ, ಯಾಕೋ ಗೆಲ್ಲಿಲ್ಲ, ಪೌರಾಣಿಕ ಮಾಡಿ ಸಲ. ಯಾವ್ದು ಮಾಡಲಿ ಸರ್ ಅಂದ್ರೆ ನೋಡಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಮಾಡಿ. ಹೀಗೆ ಹುಟ್ಕೊಂಡಿದ್ದು ಕತೆ ಇದು. ಆಮೇಲೆ KSL ಸ್ವಾಮಿ ಅವರೇ ಬಹಳ ಸಲ ಹೇಳಿದ್ರು, ನನಗೊಂದು ಬಹಳ ದೊಡ್ಡ ಆಸೆ ಇತ್ತು ರಾಜ್ಕುಮಾರ್ನ ಶ್ರೀಕೃಷ್ಣನಾಗಿ ತೆರೆಯಲ್ಲಿ ತರಬೇಕು, ಅದಕ್ಕೋಸ್ಕರ ಈ ಸಿನಿಮಾವನ್ನು ಹುಟ್ಕೊಳ್ತು. ಭಾಗವತದ ಅನೇಕ ಕಥೆಗಳನ್ನ ಇದರಲ್ಲಿ ಆಲ್ಮೋಸ್ಟ್ ಭಾಗವತದ ಕಥೆಗಳನ್ನೆಲ್ಲ ಇದರಲ್ಲಿ ತಗೊಂಡು ಬರ್ತಾರೆ. ಇದರಲ್ಲಿ ಬಹುಶಃ ಭಾರತಿ ಇದರಲ್ಲಿ ಸತ್ಯಭಾಮ ಪಾತ್ರ ಮಾಡ್ತಾರೆ, ರುಕ್ಮಿಣಿಯ ಪಾತ್ರವನ್ನು ಬಿ ಸರೋಜಾದೇವಿ ಮಾಡ್ತಾರೆ. ಮತ್ತು ಅದರಲ್ಲಿ ಜಾಂಬುವತನ ಶಮಂತಕಮಣಿ ಕತೆ ಕೂಡ ಇದೆ. ಈ ಜಾಂಬುವತಿಯ ಪಾತ್ರವನ್ನು ಆರತಿ ಮಾಡ್ತಾರೆ. ಆರತಿ ಅವಾಗೇನು ಅಪ್ಕಮಿಂಗ್ ಆರ್ಟಿಸ್ಟ್. ಸೊ ನಾನು ಹಿಂದೆ ಬರೆದು ಕೂಡ ಹೇಳಿದ್ದೀನಿ, ಬಹಳ ಕಡೆ ಕೂಡ ಹೇಳಿದ್ದೀನಿ. ನಾವು ಶ್ರೀಕೃಷ್ಣನ ಎಷ್ಟೋ ಕಥೆಗಳನ್ನು ಕೇಳಿದ್ದೀವಿ. ಕೃಷ್ಣ ಅಂದರೆ ಈಗಲೂ ನನ್ನ ಕಣ್ಮುಂದೆ ಬರೋದು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮದ ರಾಜ್ಕುಮಾರೇ. ಎಷ್ಟು ಬೇರೆ ಬೇರೆ ಯಾರ್ಯಾರೋ ಕೃಷ್ಣವನ್ನು ಮಾಡಿದ್ದೀರಿ, ನೋ ಬಡಿ ಕ್ಯಾನ್ ಬೀಟ್ ರಾಜ್ಕುಮಾರ್. ಅಷ್ಟು ಅದ್ಭುತವಾಗಿ ಆ ಕೃಷ್ಣನ ತುಂಟತನ. ಕೊನೆಗೆ ಇದರಲ್ಲೊಂದು ಬಹಳ ಪ್ರಸಿದ್ಧ ಶ್ರೀನಾಥ್ ನಾರದನ್ ಪಾತ್ರ ಮಾಡ್ತಾರೆ. ಕೊನೆಗೆ ಇದರಲ್ಲಿ ಬಹುಶಃ ಆ ಮಾತು ಭಾರತೀಯವರು ಕೂಡ, ನಮ್ಮ ಭಾರತೀಯ ಸತ್ಯಭಾಮೆ ಅಂದರೆ ಅತಿ ಸುಂದರಿ ಅಂತ ಹೇಳಿ ಪೌರಾಣಿಕ ಕಲ್ಪನೆಗಳು, ನಮ್ಮ ಎಲ್ಲ ಪೌರಾಣಿಕ ಕಲ್ಪನೆಗಳನ್ನು ಎರಕ ಹೊಯ್ದ ಹಾಗೆ ಭಾರತೀಯ ಸಿನಿಮಾದಲ್ಲಿ ಕಾಣಿಸ್ತಾ ಇದ್ರು. ಆ ಸತ್ಯಭಾಮೆಗೆ ಒಂದು ಅಹಂಕಾರ. ಜಾಂಬುವತಿನ ಮದುವೆ ಆದ ಅಂತ ಗೊತ್ತಾದ ಕೂಡಲೇ ಇವಳು ಅಹಂಕಾರ, ಕೃಷ್ಣ ಹಿಂಗೆ ಮಾಡಿದ್ನಲ್ಲ ನನ್ನ, ಇಂತಹ ಪರಮ ಸುಂದರಿ ನಾನಿದ್ರು ಅವಳನ್ನ ಮದುವೆ ಆಗಿ ಬಂದಲ್ಲ, ಇವನು ಕರಡಿನ ಮದುವೆ ಆಗಿ ಬಂದಿದ್ದಾನೆ. ಈ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಭಾರತಿ ಮಾಡಿದ್ದಾರೆ ಅಂತಂದರೆ ಸಮಥಿಂಗ್ ಮಿರಾಕ್ಯುಲಸ್. ಇದು ಆದಮೇಲೆ ಒಂದು ಪ್ರಸಂಗ ನಾರದರಿಗೆ ಕೊನೆಗೆ ಏನೋ ಒಂದು ಯಾಗ, ಏನೋ ಒಂದು ಸಂಕಲ್ಪ. ಅವಳು ಇಷ್ಟೊಂದು ಜನ ಹೆಂಡ್ತಿರಲ್ಲ ಶ್ರೀಕೃಷ್ಣನಿಗೆ, ಅದೇ ತಾನೇ ಪೌರಾಣಿಕ ಕಥೆ. ಸೊ ಇವನು ನನ್ನೊಬ್ಬನನ್ನೇ ಪ್ರೀತಿಸ್ಬೇಕು ಅಂತೇಳಿ ಸತ್ಯಭಾಮಗೆ ನಾರದರ ಹತ್ರ ವ್ರತ ಕೇಳ್ತಾರೆ. ಅವಳು ವ್ರತ ಎಲ್ಲ ಮಾಡಿಸ್ತೀನಪ್ಪ, ನೀವು ನನಗೆ ಕೃಷ್ಣನಿಗೆ ಸಮಾನವಾದ ಚಿನ್ನವನ್ನು ನನಗೆ ದಾನ ಮಾಡಬೇಕು, ಇದು ರಥದ ನಿಯಮ ಇದು. ಇವಳು ಅದೇನು ಚಿನ್ನ ಅವನು ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಸೊ ಇವನು ತಕಣಿನಲ್ಲಿ ಕುತ್ಕೊಳ್ತಾನೆ ಶ್ರೀಕೃಷ್ಣ. ಇಡೀ ಅರಮನೆ ಎಲ್ಲ ಚಿನ್ನವನ್ನು ಹೇಳಿದ್ರು ಒಂದು ಎಳೆ ಕೂಡ ಅದು ಹೇಳಲ್ಲ. ಈ ಪಾತ್ರವನ್ನು ರಾಜ್ಕುಮಾರ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಸ್ವತಃ ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಿದೊಂದು ಆಟ ಅಂತೇಳಿ. ಆದರೆ ಆ ಭಯ ಎಲ್ಲವನ್ನು ಅವರು ತೋರಿಸ್ಕೋಬೇಕು, ಏಕಕಾಲದಲ್ಲಿ ತೋರಿಸ್ಕೋಬೇಕು. ಆಮೇಲೆ ಅವನು ನಾರದರ ಸೇವಕ ಆಗಬೇಕು ನೀವು, ಯಾಕಂದ್ರೆ ಇವ್ರಿಗೆ ಕೊಡೋಕ್ಕಾಗಿಲ್ಲ ಅವಳು ಬಂಗಾರನ. ಅವನು ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೋಬೇಕು. ಎಂಥ ಭಾಗ್ಯ ನನಗೆ ಸಿಕ್ತದ ನಾರದರು ಹಾಡ್ತಾರೆ. ಅದು ಬಹಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಕೊನೆಗೆ ಇದ್ರ ಕತೆ ಇರೋದೇ ಹಾಗೆ, ರುಕ್ಮಿಣಿ ಒಂದು ತುಳಸಿ ದಳವನ್ನು ತಂದು ಇಟ್ಕೊಡ್ಲೆ ತಕಡಿ ಮೇಲೆ ಹೇಳುತ್ತೆ ಅನ್ನೋದು ಕತೆ ಇದು. ಇದರಲ್ಲಿ ಮರೆತನಲ್ಲ ಇಂದು ಕೃಷ್ಣನು ಅನ್ನೋದು ನಾನು ಹೇಳಿದ್ನಲ್ಲ, ಸತ್ಯಭಾಮಿಯ ಹಾಡು ಬಹಳ ಅದ್ಭುತವಾಗಿ ಬಂದಿದೆ. ಆಹಾ ಎಂಥ ಸಮಯ ಬಂದಿದೆ. ಈ ಇಡೀ ನಾಟಕ, ಇಡೀ ಚಿತ್ರ ನಿಮಗೆ ಒಂಥರ ಪೌರಾಣಿಕ ಸಿನಿಮಾವನ್ನು ಕಟ್ಟಿ, ನಾನು ತುಂಬ ಸಲ ಸ್ವಾಮಿಯವ್ರಿಗೆ ಮಾತನ್ನು ಕೂಡ ಹೇಳಿದೆ, ಸರ್ ಇಂಥ ಅದ್ಭುತ ಸಿನಿಮಾ ಕೊಟ್ಟರು ಒಂದು ರಾಮಾಯಣ ಮಾಡಿಬಿಡ್ಬೋದಾಗಿತ್ತು ನೀವು ಅಂತ ಹೇಳಿ. ಅದು ಏನೋ ಒಂದು ಕಡೆ ಆಗಲಿಲ್ಲ. ಇದಾದ ಮೇಲೆ ಸುಭದ್ರ ಕಲ್ಯಾಣ ಮಾಡ್ತಾರೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಇಲ್ಲೂ ಕೂಡ ಶ್ರೀಕೃಷ್ಣನ ಪಾತ್ರನ ರಾಜ್ಕುಮಾರ್ ಹತ್ರ ಮಾಡಿಸ್ಬೇಕು ಅಂತಿರುತ್ತೆ, ಬಟ್ ಅದು ಆಗಲಿಲ್ಲ. ಇದು ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಮಾಡಲಿಲ್ಲ.